ಹಲೋ ಗಾಯ್ಸ್, ನಮಸ್ಕಾರ. ಸೊ ಇವತ್ತು ಏನಪ್ಪ ಅಂತಂದರೆ ಬಾಡಿಗೆ ಇಲ್ಲ ಅಂತ ಕೂತಿದ್ದೆ. ಹಂಗೆ ಲೋಕಲ್ ಡ್ಯೂಟಿ ಸಿಕ್ತು. ಸೊ ಕಸ್ಟಮರ್ ತಿಂಡಿ ಮಾಡ್ತಿದ್ದಾರೆ. ಸೊ ತಿಂಡಿ ಮಾಡಿಸ್ಕೊಂಡು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಕರ್ಕೋಬೋದ ಅಂತ ಪ್ಲ್ಯಾನು. ಸೊ ಗೈಸ್, ಕಸ್ಟಮರ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಬಂದೆ. ಸೊ ಕಸ್ಟಮರು ಮುಂದೆ ಹೋದರು. ಸೊ ನಾನು ಹಿಂದೆ ಹೋಗ್ತಾ ಇದ್ದೀನಿ. ನಾನೇನಕ್ಕಪ್ಪ ಅವ್ರು ಹಿಂದೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸೊ ಬನ್ನಿ ನೋಡೋದ ಮುಂದೆ. ನಾನು ತಿಂಡಿ ಮಾಡಿರಲಿಲ್ಲ, ಇಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಏನಪ್ಪ ಇವತ್ತು ಸ್ಪೆಷಲು ಅಂತಂದರೆ ಬಾತ್ ಮಾಡಿದ್ದಾರೆ. ಟೆಂಪಲ್ ಹತ್ರ ಒಂದು ರೌಂಡ್ ಹಾಕೋಣ ಅಂತ ಬಂದೆ. ಸೊ ಇಲ್ಲೇನು ಅಷ್ಟೊಂದು ಜನ ಕಾಣಲಿಲ್ಲ. ಮುಂದೆ ಬಂದಮೇಲೆ ಗೊತ್ತಾಯಿತು ತುಂಬ ಕ್ರೌಡ್ ಇದ್ದಾರೆ ಹೊರಗಡೆ ಅಂತ. ಸೊ ಅವರು ಹೆಚ್ಚು ಕಮ್ಮಿ 2 ಅವರ್ ಬೇಕು ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಗೊತ್ತಾಯಿತು. ಹಂಗೆ ನಾನು ಒಂದು ರೌಂಡ್ ಹಾಕೊಂಡು ಸೀದಾ ಕಾರ್ ಹತ್ರಕ್ಕೆ ಹೋಗ್ತೀನಿ. 5 minutes later. ಕಸ್ಟಮರ್ ಕರೆಕ್ಟಾಗಿ 2 ಅವರ್ ತಗೊಂಡ್ರು. 2 ಅವರ್ ತಗೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಪಿಕ್ ಮಾಡ್ಕೊಂಡು ಸೀದಾ ಪ್ಯಾಲೇಸ್ ಹತ್ರಕ್ಕೆ ಹೋಗಬೇಕು. ಸ್ವಲ್ಪ ವ್ಯೂ ಪಾಯಿಂಟ್ ಹತ್ರ ಸ್ಟಾಪ್ ಮಾಡಿ ಅಂತ ಅಂದರು. ಒಂದು 5 ಮಿನಿಟ್ಸ್ ಫೋಟೋ ಎಲ್ಲ ತೊಗೋತೀನಿ ಅಂತಂದರು. ಸೊ ನಾನೇ ಸ್ಟಾಪ್ ಮಾಡಿದೆ. ಸೊ ಇಲ್ಲೆಲ್ಲ ಮರ ಬೆಳ್ಕೊಬಿಟ್ಟೈತೆ. ಏನು ಅಂದರೆ ಏನು ಕಾಣಿಸ್ತಾ ಇಲ್ಲ, ಸುಮ್ಮನೆ ವೇಸ್ಟು. ಇಲ್ಲಿಂದ ಕಸ್ಟಮರು ಮೈಸೂರು ಪಾಕ್ ತೊಗೋಬೇಕು ಅಂತಂದರು. ಸೊ ಕಸ್ಟಮರ್ನ ಮೈಸೂರು ಪಾಕ್ ನಿಲ್ಲಿಸಿದೆ. ಪ್ಯಾಲೇಸ್ ಹತ್ರ ಕರ್ಕೊಂಡೋದೆ ಕಸ್ಟಮರ್ನ. ಫುಲ್ ಮಳೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಪ್ಲೇಸ್ ನಡೀರಿ ಅಂತ ಅಂದರು. ಸೊ ನಾನು ಸೀದಾ ಚರ್ಚ್ ಹತ್ರ ಕರ್ಕೊಬಂದೆ. ಸೊ ಇಲ್ಲೂ ಮಳೆ ನಿಂತಿತ್ತು ಈಗ ಸ್ವಲ್ಪ. ಶ್ರೀರಂಗಪಟ್ಟಣಕ್ಕೆ ಕರ್ಕೊಬಂದರೆ ಇಲ್ಲಿ ಒಂದು ತೊಟ್ಟು ಮಳೆ ಬಂದಿಲ್ಲ. ಫುಲ್ಲು ಡ್ರೈ ಆಗೈತೆ. ಇಲ್ಲೂ ಸಂಜೆ ಗಂಟೆ ಮಾಡಿದ್ರು ಕಸ್ಟಮರು. ಇಲ್ಲಿಂದ ಸೀದಾ ಲಾಸ್ಟ್ ಸ್ಟಾಪು ಪಯಣ ಕರ್ಕೊಬಂದೆ. ಸೊ ಒಳ್ಳೆ ಕಾರ್ ಮ್ಯೂಸಿಯಂ ನೋಡ್ಕೊಬನ್ನಿ ಅಂದ್ಬಿಟ್ಟು ಇದೇ ಲಾಸ್ಟ್ ಸ್ಟಾಪು ಅಂತ ಹೇಳ್ಬಿಟ್ಟೆ. ಸೊ ಇಲ್ಲಿ ಒಳಗಡೆ ಹೋಗೋಕ್ಕಿಂತ ಇಲ್ಲಿ ಪಾರ್ಕಿಂಗಲ್ಲೇ ತುಂಬ ಗಾಡಿಗಳು ವೆರೈಟಿ ಕಾರ್ಗಳು ನಿಂತಿರ್ತವೆ ಅಂದ್ಕೊಳ್ಳಿ. ಫುಲ್ಲು ಒಂದು ರೌಂಡ್ ಹಾಕೋ ಬಂದೆ ನಾನು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ.